ಕರಾವಳಿ ಜಿಲ್ಲೆಯಲ್ಲಿ ಯಕ್ಷಗಾನ ಕಲೆಯನ್ನ ಹಲವಾರು ದೇವಸ್ಥಾನಗಳ ಮೇಳಗಳಿಂದ ಬೆಳಕಿನ ಸೇವೆಯೆಂದು ದೇವರ ಹರಕೆಯಾಗಿ ಮತ್ತು ಸಾಂಸ್ಕೃತಿಕ ಕಲೆಯಾಗಿ ಡೇರೆ ಮೇಳ ಸೇರಿದಂತೆ ನೂರಾರು ಮೇಳಗಳ ಸಹಸ್ರಾರು ಕಲಾವಿದರಿಗೆ ಬದುಕು ನೀಡಿ ಪುರಾಣ ಪ್ರಸಂಗಗಳ ಮೂಲಕ ಸನಾತನ ಧರ್ಮದ ಸಾರವನ್ನ ಜನಸಾಮಾನ್ಯರಿಗೆ ತಿಳಿಸುವ ಕಲಾ ಮಾಧ್ಯಮ ಕಲೆಯಾಗಿದೆ. ಮಹಾತ್ಮೆ, ಕಾಳಕ, ಕಲ್ಯಾಣ, ಯುದ್ಧ, ಸಂಧಾನ ಮುಂತಾದ ಪುರಾಣ ಕಥೆಗಳನ್ನು ಪ್ರೇಕ್ಷಕರಿಗೆ ನೀಡುತ್ತಿದ್ದ ಕಾಲದಲ್ಲಿ 5 ದಶಕಗಳ ಹಿಂದೆ ಕೋಟಾ ಶ್ರೀ ಅಮೃತೇಶ್ವರಿ ಮೇಳದವರಿಂದ ಯಕ್ಷಲೋಕ ವಿಜಯ ಎನ್ನುವ ಕಾಲ್ಪನಿಕ ಕಥೆಯಿಂದ ಹೊಸ ಯುಗ ಆರಂಭಗೊಂಡ ಬಳಿಕ ದಿವಂಗತ ಕಾಳಿಂಗನವಡರು ನಾಗಶ್ರೀ ಎನ್ನುವ ಕಾಲ್ಪನಿಕ ಕಥೆಯ ಬಳಿಕ ಸಾಂಪ್ರದಾಯಿಕ ಯಕ್ಷಗಾನ ಪದಗಳ ಸ್ವರಕ್ಕೆ ಹೊಸ ರಾಗಗಳನ್ನು ಪೋಣಿಸಿ ಹೊಸ ಪ್ರೇಕ್ಷಕ ವರ್ಗವನ್ನು ಸೃಷ್ಟಿಸಲಾಯಿತು. ಈ ವರ್ಷ ಡೇರೆ ಮೇಳವಾದ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಮೇಳದಲ್ಲಿ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಚಿತ ಕಾಲ್ಪನಿಕ ಕಥೆ ಪಂಜರ ಪಕ್ಷಿ 100 ಪ್ರದರ್ಶನದ ಸನಿಹ ಬರುತ್ತಿದ್ದು, ಡೇರೆ ಮೇಳವೊಂದು ಉತ್ತಮ ಹಿಮ್ಮೇಳ ಮತ್ತು ಮುಮ್ಮೇಳದಿಂದ ಕಲಾಸಕ್ತರನ್ನ ಹಿಡಿದಿಟ್ಟು ಪ್ರತಿದಿನ ಸಹಸ್ರಾರು ಮಂದಿ ವೀಕ್ಷಣೆ ಮಾಡುವಂತೆ ಮಾಡಿದೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರಿ ಬಾರ್ಕೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ರಥೋತ್ಸವದ ಅಂಗವಾಗಿ ನಡೆದ ಪ್ರದರ್ಶನದಂದು ಮೇಳದ ಯಜಮಾನ ವೈ ಕರುಣಾಕರ್ ಶೆಟ್ಟಿ ಸೇರಿದಂತೆ ಕಾರ್ಯಕ್ರಮದ ಪ್ರಾಯೋಜಕರನ್ನ ಸನ್ಮಾನಿಸಲಾಯಿತು. ಭಕ್ತಾಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಾದ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೇ ರೀತಿ ಬಾರ್ಕೂರಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ, ಈಗಾಗಲೇ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೈಗೊಳ್ಳುವ ಬಗ್ಗೆ ಈಗಾಗಲೇ ಸಮಿತಿಯನ್ನು ಕೂಡ ರಚಿಸಿದ್ದೇವೆ. ಈಗಾಗಲೇ ಕೆಲವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದರ ಜವಾಬ್ದಾರಿಯನ್ನು ಸುಧಾಕರ್ ಶೆಟ್ಟರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾದರೂ ಕೂಡ ಅದರ ಅಧ್ಯಕ್ಷರಾಗಿ ಸುಧಾಕರ್ ಶೆಟ್ಟರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಈ ಒಂದು ಯಕ್ಷಗಾನ ಇವತ್ತು ಪ್ರಸಂಗ ಪವನ್ ಕಿರಣ್ ಒಳ್ಳೆ ಖ್ಯಾತ ಪ್ರಸಂಗಕರ್ತರು ಮತ್ತು ವಿಶೇಷವಾಗಿ ದೈವಾನುಗ್ರಹ ಮತ್ತು ಅಮರನಾಥ್ ಶೆಟ್ಟಿ ಧರ್ಮದರ್ಶಿ ವಿಶೇಷವಾಗಿ ಹೆಚ್ಚಿನ ಧರ್ಮದರ್ಶಿಯಾಗಿ ಆ ಯಕ್ಷಗಾನದ ಬಗ್ಗೆ ಆಸಕ್ತಿ ಅದು ಒಂದು ಕಾರಣ. ಮತ್ತು ಮುಖ್ಯವಾಗಿ ಕಲಾವಿದರ ಎಲ್ಲ ಒಂದು ಸಂಘಟನೆ ವಿಷಯದ ಬಗ್ಗೆ 3 ಬಾರಿಯಾಗಿ ಟ್ರಯಲ್ ಮಾಡಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.